ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿನಿ ಬ್ಲಾಗ್. ನಾನಿವಾಗ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ವಾಕಬಲ್ ಡಿಸ್ಟೆನ್ಸು, ಇಲ್ಲಿಂದ ಹೋದರೆ ಹತ್ರ ಆಗುತ್ತೆ ಅಂತ ಇಲ್ಲಿಂದ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮೂರಲ್ಲಿ ಇವತ್ತು ಕಡೆ ಕಾರ್ತಿಕ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ಅಮಾವಾಸ್ಯೆ ದಿನ ಲಕ್ಷ ದೀಪೋತ್ಸವ ಮಾಡ್ತಾರೆ. ಇದು ನಮ್ಮ ಅಜ್ಜಿಯ ಹಳೆ ಮನೆ, ಅಂದರೆ ಹಳೆ ಕಾಲದ್ದು ತೊಟ್ಟಿ ಮನೆ ಇರುತ್ತಲ್ಲ ಆ ಮನೆ. ಇದು ನಮ್ಮ ಅಜ್ಜಿದು ಹೊಸ ಮನೆ. ಬನ್ನಿ ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ನಾನು ಹೋದ್ರೂ ನಮ್ಮ ಅಜ್ಜಿಗೆ ಜ್ಞಾನನೇ ಇಲ್ಲ, ಫುಲ್ಲು ಟಿ ವಿ ಕಡೆನೇ ಫೋಕಸ್ ಆಗಿ ಇಂಟ್ರೆಸ್ಟಿಂಗಾಗಿ ನೋಡ್ತಾಯಿದ್ರು. ಆಮೇಲೆ ಹೋಗಿ ಅಜ್ಜಿ ಅಂತ ಕರೆದೆ, ಆವಾಗ ತಿರುಗಿ ರಿಯಾಕ್ಟ್ ಮಾಡ್ತಾಯಿದ್ದಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ನಾನು ಈ ಸ್ಯಾರಿನ ವೇರ್ ಮಾಡೋಣ ಅಂತ ವೇರ್ ಮಾಡಿದ್ದೀನಿ. ನೋಡಿ ಫೈನಲಿ ಈಗ ಕಾಣ್ತಾ ಇದ್ದೆ. ಸೊ ಮನೆಯಿಂದ ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಹೊರಟ್ವಿ. ಬನ್ನಿ ನಮ್ಮೂರು ಹೆಂಗಿದೆ, ನಮ್ಮೂರಲ್ಲಿ ಯಾವ ಥರ ಮಾಡಿದರು ಅಂತ ನೀವೇ ನೋಡೋರಂತೆ. ಇದು ಕಲ್ಯಾಣಿ. ಫಸ್ಟು ತುಂಬ ಸುಮಾರು ವರ್ಷಗಳಿಂದ ಇದೆಯಂತೆ. ಅದನ್ನು ಫಸ್ಟು ಹಳೆಕಲ್ ಬಾವಿ ಅಂತ ಕರಿತಾಯಿದ್ರು, ಇವಾಗ ಅದನ್ನು ಕಲ್ಯಾಣಿ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಬನ್ನಿ ದೇವಸ್ಥಾನ ಫುಲ್ ನೋಡೋಣ. ತುಂಬಾ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತು ಫೈನಲಿ ನಾನು ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದೆ. ಅಲ್ಲಿಂದ ಆಚೆ ಬಂದರೆ ನಮ್ಮಮ್ಮ ಮತ್ತು ನಮ್ಮ ಮನೆ ಪಕ್ಕದ ಆಂಟಿ ಇಬ್ಬರು ಬಂದಿದ್ದರು. ಅವರು ನಮ್ಮ ಜೊತೆಗೆ ಜಾಯಿನ್ ಆದರು. वराहरूपं दैववरीष्टं वरस्मितवदनं वज्रदन्तधर रक्षाकवचम् ಮತ್ತು ದೇವರ ಉಯ್ಯಾಲೆ ಉತ್ಸವವನ್ನು ನೋಡಿಕೊಂಡು ಆರ್ಕೆಸ್ಟ್ರಾ ಮಾಡ್ತಾಯಿದ್ರು. ಆರ್ಕೆಸ್ಟ್ರಾ ಹತ್ರ ಬಂದು ಸ್ವಲ್ಪ ನೋಡಿಕೊಂಡು ಅನ್ನದಾಸೋಹ ಇತ್ತು, ಪ್ರಸಾದ ಸ್ವೀಕರಿಸೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಜನ, ಆದ್ರೂ ದೇವ್ರ ಪ್ರಸಾದ ತಿನ್ನಲೇಬೇಕು ಅಂತ ಹೋಗಿ ಫೈನಲಿ ನಾವು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಆಚೆ ಬಂದ್ವಿ. ನಾವು ಇವಾಗ ಮನೆಗೆ ಹೊರಡುವಂತಹ ಟೈಮ್ ಬಂತು. ಎಲ್ರಿಗೂ, ನಮ್ಮಮ್ಮಂಗೆ ಮತ್ತು ನಮ್ಮ ಅಜ್ಜಿಗೆ ಇಬ್ರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟಿ ನಮ್ಮ ಅಜ್ಜಿ ಮನೆಗೆ. ಅಲ್ಲಿಂದ ಅಜ್ಜಿ ಮನೆಯಿಂದ ನಮ್ಮಪ್ಪ ಬಂದು ನಮ್ಮ ಮನೆಗೆ ಪಿಕ್ ಮಾಡಿದ್ರು. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗುವ ಮುಂದಿನ ಬ್ಲಾಗ್ನಲ್ಲಿ.